ನಾಟ್ ಓವರ್ಲೋಡ್ ಅಂತಿದೆ, ನಿಮ್ ನೋಡಿದ್ರೆ ಯಾಕೋ ಓವರ್ಲೋಡ್. 20-25 ಕೊನೆ ಹಾಕು. ಹಲೋ ನಮಸ್ತೆ ಎಲ್ಲರಿಗೂ, ನಾನು ಅಶ್ವಿನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರದೀಪ್ ಮಲ್ನಾಡ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವೀಗ ನೋಡ್ತಿರೋದು ಅಡಿಕೆ, ಬೆಂದಿರುವಂತಹ ಅಡಿಕೆ, ಬಟ್ ಒಣಗಿಲ್ಲ ಸರಿಯಾಗಿ. ಇದಕ್ಕೆ ಇನ್ನೂ 3-4 ಬಿಸಿಲು ಬೇಕು. ಎಸ್, ನಮ್ಮ ಮಲ್ನಾಡ್ ಸೈಡ್ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಯಿತು ಆ್ಯಂಡ್ ಫಸ್ಟ್ ಕೊಯ್ಲು ಕೂಡ ಆಗೋಯ್ತು. ಆ್ಯಂಡ್ ನಿಮ್ಮ ಕಡೆ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಯಿತಾ? ಆಗಿದ್ರೆ ಎಲ್ಲಿ ತನಕ ಬಂತು ಪ್ರೊಸೀಜರ್ ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗಲ್ಲಿ ನಾನು ನಮ್ಮ ತೋಟದಲ್ಲಿ ಅಡಿಕೆ ಕೊಯ್ಲು ಯಾವ ರೀತಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಈ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗದೆ ಕೊನೆ ಮುಹೂರ್ತ ಅನ್ನೋ ಒಂದು ಪ್ರೊಸೀಜರಿಂದ ಎಸ್ ಇಲ್ಲಿ ಪ್ರದೀಪ್ ಕೊನೆ ತೊಗೊಂಬಂದಿದ್ದಾರೆ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು ಮಾವ ಹೋಗಿ ಅಡಿಕೆ ಮರಕ್ಕೆ ಪೂಜೆ ಮಾಡಿ ಒಂದು ಹಣ್ಣುಕಾಯಿ ನೈವೇದ್ಯ ಮಾಡ್ತಾರೆ. ಆ ಸಣ್ಣ ಪೂಜೆ ನಂತರ ಕೊನೆ ತೆಗೆಯೋರು ಕೊನೆ ತೆಗೆದುಕೊಡ್ತಾರೆ. ಅದು ಕೇವಲ 5 ಕೊನೆ ಮಾತ್ರ ಆಗಿರುತ್ತೆ. ಸೊ ಅದನ್ನ ಪ್ರದೀಪ್ ಈ ರೀತಿ ಹೊತ್ಕೊಂಡು ಬಂದು ತುಳಸಿ ಕಟ್ಟೆಗೆ ರೌಂಡ್ ಹಾಕಿ ನಿಲ್ತಾರೆ. ಸೊ ನಾನು ಅವರ ಕಾಲು ತೊಳೆದು ಒಂದು ಕದ್ರು ಮಾಡಬೇಕಾಗತ್ತೆ. ಸೊ ಇದು ಪ್ರತಿ ವರ್ಷ ಆಗೋ ಪ್ರೊಸೀಜರ್. ಇದಕ್ಕೆ ಕೊನೆ ಮುಹೂರ್ತ ಅಂತೀವಿ. ಆ್ಯಂಡ್ ನಮ್ಮ ಮಲ್ನಾಡ್ ಸೈಡ್ ಎಲ್ಲ ಕಡೆನೂ ಆಲ್ಮೋಸ್ಟ್ ಈ ಕೊನೆ ಮುಹೂರ್ತ ಅನ್ನೋ ಒಂದು ಪ್ರೊಸೀಜರ್ ಇಂದಾನೆ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗೋದು. ಆ್ಯಂಡ್ ಇದನ್ನ ವಾರದ ಮಂಗಳವಾರದ ದಿನ ಹೊರತುಪಡಿಸಿ ಒಂದು ಒಳ್ಳೆ ದಿನ ನೋಡಿ ಮಾಡ್ತೀವಿ. ಆ್ಯಂಡ್ ಈ ಬಾರಿ ಅಡಿಕೆ ಕೊಯ್ಲಿಗೆ ನಮ್ಮ ಮನೆಗೆ ಹೊಸ ಅತಿಥಿಯ ಆಗಮನ ಆಗಿದೆ. ಎಸ್, ನೀವೇ ನೋಡ್ತಿದ್ದೀರಲ್ವಾ, ಇದು ಅಡಿಕೆ ಸುಲಿಯೋ ಮಷಿನ್. ಆ್ಯಂಡ್ ಇದು ನಮ್ಮ ಮನೆಗೆ ಬಂದಿರೋ 7ನೇ ಮಷಿನ್. ಆ್ಯಕ್ಚುಲಿ ಪ್ರದೀಪ್ 3-4 ವರ್ಷಕ್ಕೊಮ್ಮೆ ಮಷಿನ್ ಚೇಂಜ್ ಮಾಡಿಬಿಡ್ತಾರೆ, ಬಿಕಾಸ್ ಅಡಿಕೆ ಸುಲ್ತಾ ಸ್ವಲ್ಪ ಫಾಸ್ಟ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ. ಆ್ಯಂಡ್ ಆಲ್ಸೋ ನಾವು ಇದುವರೆಗೆ ತೊಗೊಂಡಿರೋ ಮಷಿನ್ಗೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಸ್ವಲ್ಪ ಹೈಟ್ ಕಮ್ಮಿ ಇದೆ. ಐ ಮೀನ್ ನಾವು ಈ ಹಿಂದೆ ತಗೊಂಡಿದ್ದ ಅಷ್ಟು ಮಷಿನ್ಸ್ ಕೂಡ ಸ್ವಲ್ಪ ಹೈಟ್ ಇತ್ತು. ಸೊ ಅಡಿಕೆನ ಹಾಕೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂಡ್ ಈ ಸರಿ ಆತರ ಬೇಡ ಅಂತ ನೋಡಿನೇ ಈ ರೀತಿ ಹೈಟ್ ಕಮ್ಮಿ ಮಷಿನ್ ತಗೊಂಡ್ಬಂದಿದ್ದಾರೆ. ಅಂಡ್ ಇದು 4 belts ಇಂದು. ನಾವು ಆಕ್ಚುಲಿ ಯೂಸ್ ಮಾಡೋದೇ 4 belts ಮಷಿನ್. ಅಂಡ್ ನನ್ನ ವ್ಲಾಗ್ಸ್ ನೋಡಿದವರಿಗೆ ನೆನಪಿರುತ್ತೇನೋ, ಎಸ್ ನಾನು ಲಾಸ್ಟ್ ಇಯರ್ ಅಡಿಕೆ ಕೊಯ್ಲಿನ ವ್ಲಾಗ್ ಹಾಕಿದ್ದೆ ಅಂಡ್ ಅದರಲ್ಲಿ ಮಷಿನ್ ಎಲ್ಲ ತೋರಿಸಿದ್ದೆ ನಾನು ಯಾವ ರೀತಿ ಇತ್ತು ಅಂತ. ಅಂಡ್ ನಿಮಗೂ ಅನ್ಸಿರುತ್ತೆ ಅಲ್ವಾ, ಈ ಸರಿ ಮಷಿನ್ ಹೌದು ಹೈಟ್ ಕಮ್ಮಿ ಇದೆ, ಚೆನ್ನಾಗಿದೆ ಅಂತ. ಇದನ್ನ ನಾವು ಶಿವಮೊಗ್ಗದಿಂದ ತರಿಸಿದ್ದು. ಇದಕ್ಕೆ 1,65,000 ರೂಪಾಯಿ ಆಯ್ತು. ಅಂಡ್ ಇದ್ರ ಮಧ್ಯೆ ನನ್ನ ಮಗನಿಗೆ ಪ್ರದೀಪ್ಗಿಂತ ಸ್ವಲ್ಪ ಜಾಸ್ತಿನೇ ಖುಷಿ ಆಗ್ಬಿಟ್ಟಿದೆ, ಬಿಕಾಸ್ ಹೈಟ್ ಕಮ್ಮಿ ಇದೆ, ನನಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಅದ್ರ ಸುತ್ತಾನೆ ಸುತ್ತಾ ಇದ್ದ. ಮುಟ್ಬೇಡ, ಇದೆಲ್ಲ ಕವರ್ ಆಗಿದೆಯಲ್ಲ. ಈ ಹೊಸ ಅಡಿಕೆ ಸುಲಿಯ ಮಷಿನ್ನ ಇನ್ಸ್ಟಾಲೇಷನ್ಗೋಸ್ಕರ ಅವರ ಕಂಪ್ನಿ ಕಡೆಯಿಂದ ಒಬ್ಬರನ್ನ ಕಳಿಸ್ಕೊಟ್ಟಿದ್ರು ಶಿವಮೊಗ್ಗದಿಂದ. ಅಂಡ್ ಇವರು ಮಷಿನ್ಗೆ ಗ್ರೀಸಿಂಗ್ ಮಾಡಿ ವೈಬ್ರೇಟರ್ ಫಿಕ್ಸ್ ಮಾಡೋದ್ರ ಜೊತೆಗೆ ಅಡಿಕೆ ಪ್ರಾಪರ್ ಆಗಿ ಸುಲಿತಿದ್ಯಾ ಅಂತ ಚೆಕ್ ಮಾಡೋದ್ರ ಮೂಲಕ ಮಷಿನ್ನ ಇನ್ಸ್ಟಾಲೇಷನ್ ಮಾಡಿಕೊಟ್ರು. ಆಗ್ಲಿ ಹೇಳ್ದಾಗೆ ಕೊನೆ ಮುಹೂರ್ತ ಆಯಿತು ಅಂದರೆ ಈ ವರ್ಷದ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಯಿತು ಅಂತ ಅರ್ಥ. ಆ್ಯಂಡ್ ಮುಹೂರ್ತದ ನೆಕ್ಸ್ಟ್ ಡೇನೇ ಕೊನೆ ತೆಗೆಯೋಕ್ಕೆ ಬಂದರೂ ಕೂಡ 2-3 ಜನ ಆದರೆ ದೋಸೆ ಇಡ್ಲಿ ಎಲ್ಲ ಮಾಡ್ತೀನಿ, ಬಟ್ 6 ಜನ ಬಂದುಬಿಡ್ತಾರೆ. ಸೊ ಜಾಸ್ತಿ ಕ್ವಾಂಟಿಟಿಲಿ ಬೇಕಾಗಿರೋದ್ರಿಂದ ಇಡ್ಲಿ ದೋಸೆ ಎಲ್ಲ ಒದಗಿ ಬರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ರೈಸ್ ಐಟಮ್ ಮಾಡಿಬಿಡ್ತೀನಿ. ಆ್ಯಂಡ್ ಈ ಸರಿ 6 ಜನ ಬಂದಿದ್ರು ಅನ್ನಲ್ಲ, 3 ಜನ ಕೊನೆ ತೆಗೆಯೋದಕ್ಕೆ, ಹಾಗೆ 3 ಜನ ನೇಣು ಹಿಡಿಯೋದಕ್ಕೆ. ಆ್ಯಂಡ್ ಅವರಿಗೆಲ್ಲ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. ಹೀಗೆ ಒಂದ್ಸರಿ ಪುಳಿಯೋಗರೆ, ಒಂದ್ಸರಿ ಪಲಾವ್, ಹಾಗೆ ಒಂದ್ಸರಿ ರೈಸ್ ಬಾತ್, ಈ ರೀತಿ ರೈಸ್ ಐಟಮ್ ಮಾಡೋದೇ ಜಾಸ್ತಿ. ಆ್ಯಂಡ್ ಅವ್ರ ತೋಟದಿಂದ 10:30-11 ಗಂಟೆಗೆಲ್ಲ ಬಂದುಬಿಡ್ತಾರೆ ತಿಂಡಿಗೆ. ಅಂಡ್ ಅವರಿಗೆ ತಿಂಡಿ ಕಾಫಿ ಕೊಟ್ಟು ಅವ್ರನ್ನ ತೋಟಕ್ಕೆ ಕಳಿಸಿದ ಮೇಲೆ ಅಲ್ಲಿ ಯಾವ ರೀತಿ ಕೊಯ್ತಾರೆ ತೋರಿಸೋಣ ನಿಮಗೆ ಅಂತ ನಾನು ಪ್ರದೀಪ್ ಜೊತೆ ತೋಟಕ್ಕೆ ಹೊರಟೆ. ಹಸಿರು ಹಸಿರು, ಎಲ್ಲೆಡೆ ಹಸಿರು. ಅಲ್ಲ ನೆನ್ನೆ ಅಲ್ಲ ಮೊನ್ನೆ ಮಳೆ ಬಂದಿದ್ದಲ್ಲ ಸಿಕ್ಕಾಪಟ್ಟೆ. ಆದರೂ ಇಷ್ಟು ಚೆನ್ನಾಗಿದೆಯಲ್ಲ, ದಾರಿ ಇಷ್ಟು ಚೆನ್ನಾಗಿದೆಯಲ್ಲ ಅಂತ. ಒಬ್ಳೊಬ್ಳೆ ಬರೋದೇ ಕಷ್ಟ. ಯಾವ ಕಡೆ ಹೋದೆ ಯಾವ ಕಡೆ ಬಂದೆ ಅಂತ ಗೊತ್ತಾಗಲ್ಲ. ಕಾಲ್ದಾರಿ ನೋಡ್ಕೊಂಡು ಬರ್ಬೋದು, ಇಲ್ಲೊಂದು ದಾರಿ ಇದೆ. ಇಲ್ಲಿದೆ ಕೆಟ್ಟ ಸೌಂಡ್ ಇವಾಗ. ಹೋಗ್ಬೇಕಿದ್ರೊಳಗೆ ತೋಟದೊಳಗೆ ಹುಟ್ಟೋ ನೀರು. ಅಂತೂ ನಾನು ಪ್ರದೀಪ್ ಈ ಕೊನೆ ತೆಗಿತಾರಲ್ಲ ಆ ಜಾಗಕ್ಕೆ ಬಂದ್ವಿ. ಇಲ್ಲಿ 3 ಜನ ಇದ್ದಾರೆ, ಈ ಕಡೆ ಇಬ್ಬರಿದ್ದಾರೆ ಆ್ಯಂಡ್ ಕಾರ್ನರಲ್ಲಿ ಒಬ್ಬರಿದ್ದಾರೆ ಪ್ರದೀಪ್ನ ಮುಂದೆ. ಸೊ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಐ ಮೀನ್ ಮರ ಹತ್ತೋದಕ್ಕೆ ಹಗ್ಗ ಎಲ್ಲ ಕಟ್ಕೊಂಡು. ನೇಣು ಹಿಡಿಯೋಕ್ಕೂ ಅಷ್ಟೇ 3 ಜನ ಇದ್ರು, ಬಟ್ ಒಬ್ಬರಲ್ಲಿ ಉದ್ರು ಮಾಡ್ತಾ ಇದ್ರು. ಹಾಗಾಗಿ ಪ್ರದೀಪೇ ನೇಣು ಹಿಡಿಯೋಕ್ಕಂತ ಬಂದರು. ಇದೇನಪ್ಪ ಅವಾಗಿಂದ ನೇಣು ಹಿಡಿಯೋದು ಅಂತಿದ್ದಾಳೆ ಅಂತ ಅನ್ಕೊಳ್ತಿದ್ದೀರೇನೋ, ಅಂದರೆ ಕೇಳೋಕ್ಕೆ ಸ್ವಲ್ಪ ಭಯವಾಗುತ್ತೆ. ಆ್ಯಂಡ್ ನನಗೂ ಅಷ್ಟೇ ಭಯ ಆಗಿತ್ತು. ಆ್ಯಂಡ್ ಇದನ್ನೆಲ್ಲ ನಾನು ಕಳೆದ ವರ್ಷದ ಅಡಿಕೆ ಕೊಯ್ಲಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಏನೇನು ಅಂತ. ಅಂದರೆ ಹೊಸದಾಗಿರೋರಿಗೆ, ಹೊಸದಾಗಿ ಕೇಳ್ತಿರೋರಿಗೆ, ಬಟ್ ನನ್ನ ಫಾಲೋ ಅಪ್ ಮಾಡ್ತಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಮತ್ತೆ ಅದನ್ನೇ ಹೇಳಿದ್ರೆ ರಿಪೀಟ್ ಅನ್ಸ್ಬಿಡುತ್ತೆ ಅಲ್ವಾ. ಸೊ ಈ ಅಡಿಕೆ ಕೊಯ್ಲಿನ ಬಗ್ಗೆ ಪಿನ್ ಟು ಪಿನ್ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ, ಅಂದರೆ ಯಾವ ಪ್ರೊಸೀಜರ್ ಆದಮೇಲೆ ಏನು, ಹಾಗೆ ನೇಣು ಹಿಡಿಯೋದಂದರೆ ಏನು, ಎಲ್ಲದನ್ನು ನಾನು ಲಾಸ್ಟ್ ಇಯರ್ ವ್ಲಾಗಲ್ಲಿ ತಿಳಿಸಿದ್ದೀನಿ. ಸೊ ನೋಡೋ ಇಂಟ್ರೆಸ್ಟ್ ಇದ್ದರೆ ಆ ವ್ಲಾಗ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಸೊ ಪ್ಲೀಸ್ ಚೆಕ್ ಇಟ್ ಔಟ್. ನನ್ನ ಮೇಲೆ ಬೀಳುತ್ತಾ, ನನ್ನ ಮೈ ಮೇಲೆ ಬೀಳುತ್ತೆ.
ಆ್ಯಂಡ್ ನನ್ನ ಮಾತಿನ ಮಧ್ಯನೂ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮರದಿಂದ ಮರಕ್ಕೆ ಹೇಗೆ ದಾಟ್ತಾ ಇದ್ದಾರೆ ಆ್ಯಂಡ್ ಮರದಿಂದ ಇನ್ನೊಂದು ಮರನ ಹೇಗೆ ಎಳ್ಕೊಳ್ತಿದ್ದಾರೆ ಅಂತ. ಸೊ ಎಲ್ಲ ನೀಟಾಗಿ ನೋಡಿ. 2 ರಾಶಿ ಇದೆ, ಇಲ್ಲೊಂದು ಅಲ್ಲೊಂದು. ಈ ಕಡೆ ಸೈಡ್ ಅಡಿಕೆನೇ ಕಮ್ಮಿ ಇದೆ ಅಲ್ಲ ಈ ಜಾಗ. ಕೊಳೆನೂ ಬಂದಿದೆ. ಛೇ 50%. ಎಸ್, ನೀವೇ ಕೇಳಿಸ್ಕೊಂಡ್ರಲ್ಲ, ಪ್ರದೀಪ್ ಹೇಳ್ದಂಗೆ ಈ ಸರಿ ಮಳೆ ಕೊಳೆ ಅಂತ ಅಂದ್ಕೊಂಡು ನಮ್ಮ ತೋಟದಲ್ಲಿ 50% ಅಡಿಕೆ ಕಡಿಮೆ ಆಗಿದೆ. ಸೊ ನಮಗೆ ಎಷ್ಟರ ಮಟ್ಟಿಗೆ ಲಾಸ್ ಆಗಿದೆ ಅಂತ ನೀವೇ ಗೆಸ್ ಮಾಡಿ. ಆ್ಯಂಡ್ ನೀವು ಇಷ್ಟೋ ತನಕ ನೋಡಿದ್ರಲ್ಲ, ಮರದ ಪಕ್ಕ ಕೊನೆ ತೆಗೆದಿಡ್ತಾಯಿದ್ರು ಆ್ಯಂಡ್ ಅದನ್ನೆಲ್ಲ ತಂದು ಈ ಥರ ಟ್ರಾಲಿಗೆ ತುಂಬಿಸ್ತಾರೆ. ಆ್ಯಂಡ್ ಈ ಟ್ರಾಲಿ ಫಿಲ್ ಆದಮೇಲೆ ಅದನ್ನು ಮನೆಗೆ ತೊಗೊಂಡೋಗ್ತಾರೆ. ಹಸನ ಬೆಟ್ಟ ಏನು ಬೆಟ್ಟ ತೆಗಿಬೋದು. ಅವನೇ ನೋಡ್ತಿದ್ನಲ್ಲ, ನೋಡಿ ನೋಡಿ ಸಾಕಾಯ್ತು ಅಂತ. ಹಾಂ 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 ಹಾಗೆ. ಓಕೆ, ನೀವು ಇಷ್ಟೋ ತನಕ ನೋಡಿದ್ದು ಅಡಿಕೆ ಸರಿಯಾಗಿ ಬೆಳೆದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿದ್ದು. ಅಂದರೆ ತುಂಬ ಎಳೆದಾಗ್ಬಿಟ್ಟಿದ್ರೆ ಹಸ ಆಗಿರುತ್ತಲ್ಲ, ಸೊ ಸ್ವಲ್ಪ ನಾರು ಬೆಳೆದಿರಬೇಕು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರದೀಪ್ ಕೂಡ ಅದನ್ನೇ ಹೇಳಿದ್ದು. ಬಟ್ ನಾನು ಅಂದ್ಕೊಂಡಿದ್ದೆ ಅವರಿಗೆ ಕಚ್ಚಿ ತೆಗೆದು ಬಾಯಿ ಸುಟ್ಟೋದಂಗೆ ಆಗುತ್ತೆ, ಬಿಕಾಸ್ ಅಡಿಕೆ ಚೋಗ್ರಲ್ವಾ, ಹಾಗಾಗಿ ಆ ಥರ ಅಂದ್ಕೊಂಡಿದ್ದೆ. ಅವರಿಗೆ ಅಲ್ಲಿ ಸಿಗದೇ ಇರೋ ಕಾರಣ ಮರ ದೂರ ಇದ್ದಾಗ ಅದನ್ನು ಎಳ್ಕೊಂಡು ಕೆಳಗಡೆ ಬಿಸಾಡ್ತಾರೆ. ಸೊ ಇಲ್ಲಿ ಪ್ರದೀಪ್ ಚೆಕ್ ಮಾಡ್ತಾರೆ. ಅದೇ ನೀವು ಕಷ್ಟ ಹೇಳ್ತಿದ್ದೀರಾ, ಡು ನಾಟ್ ಓವರ್ಲೋಡ್ ಅಂತಿದೆ. ನಿಮ್ ನೋಡಿದ್ರೆ ಯಾಕೋ ಓವರ್ಲೋಡ್. ಹೌದಾ, ಅದು ಸಣ್ಣ ಸಣ್ಣ ಕೊನೆ ಅಲ್ಲ. ಹೋಗೋಣ. ಈ ಮಲೆನಾಡು ದಾರಿಲಿ ತಗೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್. ಇದಿಷ್ಟು ಮತ್ತಿಗೆ ಉದುರು ಮಾಡಬೇಕು. ಇದೇನಿದೆ ಈ ಥರ ಆರಿಸಿಟ್ಟಿದ್ದಾರೆ? ಓ ಶೇ, ಇದು ಹಾಗೆ ಆಗುತ್ತೆ ಇನ್ನು. ಉದುರು ಮಾಡಕ್ಕೆ ಇಟ್ಕೊಂಡಿರೋ ಕಂಬ ಏನಂತಾರೆ ಇದಕ್ಕೆ? ಕಂಬ ಅಲ್ಲ, ಮರದ ದಿಮ್ಮಿ, ಕುಂಟೆ. ಮಲೆನಾಡು ಭಾಷೆಯಲ್ಲಿ ಕುಂಟೆ ಏನು ಹೇಳ್ತಾರೋ ಗೊತ್ತಿಲ್ಲ, ಎಲ್ಲ ಕಡೆ ಗುಂಟೆ ಅಂತಲೇ ಹೇಳೋದಲ್ಲ. ಇದಕ್ಕೆ ಬಡಿಯೋದು ಎಂತ? ಗುಂಟೆ ಕುಂಟೆ ಕುಂಟೆ ಅಂತಲೇ ಹೇಳಿದ್ದು ನಾನು. ಗೋಟಡಿಕೆ, ಗೋಟಿಲ್ವಾ? ಎಲ್ಲ ಸುಲ್ದಾಗ್ತದೆ. ಅದೇ ಗೋಟಡಿಕೆ ಸುಲ್ದಿಟ್ಟಾಗಿದೆ. ಒಂದು ಅಡಿಕೆ ಕುಯ್ದಾಯಿತು, ಮನೆಗೂ ತಂದಾಯಿತು. ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರೇ ಅಡಿಕೆ ಸುಲಿಯೋದಲ್ವಾ. ಆ್ಯಕ್ಚುಲಿ ನಮ್ಮ ಮನೆ ಅಡಿಕೆ ಸುಲಿಯೋಷ್ಟೊತ್ತಿಗೆ ನನಗೆ ಮಾಡೋಕ್ಕಾಗಲಿಲ್ಲ. ಇದು ಬೇರೆಯವ್ರು ಅಡಿಕೆ ಸುಲಿತಾ ಇರೋದು. ಬೇರೆ ಕಡೆ ಹೇಗೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಡೈರೆಕ್ಟಾಗಿ ಮಷಿನ್ಗೆ ಅಡಿಕೆ ಹಾಕೋದಿಲ್ಲ. ಅದಕ್ಕೆ ಏನೋ ಕಟ್ಕೊಂಡಿದ್ದಾರೆ ಜಾಲರಿ ಥರ. ಸೊ ಅದಕ್ಕೆ ಹಾಕಿ ಅದರಿಂದ ದೂಡ್ತಾ ಬರ್ತಾರೆ. ಬಿಕಾಸ್ ಸಣ್ಣ ಕಲ್ಲಿರ್ಬೋದು ಅಥವಾ ತೊಟ್ಟು ಉಳ್ಕೊಂಡಿರುತ್ತೆ, ಅದನ್ನೆಲ್ಲ ಕಿತ್ತು ಹಾಕ್ತಾರೆ. ಆ್ಯಂಡ್ ಆಲ್ಸೋ ತೀರಾ ಬೆಳೆದಿರೋ ಕಾಯಿ ಅಂದರೆ ಗೋಟಡಿಕೆ ಅಂತಾರಲ್ಲ, ಸೊ ಅದನ್ನೆಲ್ಲ ಹಾಕೋದಿಲ್ಲ. ಬಿಕಾಸ್ ಬ್ಲೇಡ್ ಕಟ್ಟಾಗಿಬಿಡುತ್ತೆ, ಇಲ್ಲ ಬ್ಲೇಡಿಗೆ ಕಲ್ಲು ಅದೆಲ್ಲ ಸಿಕ್ಕರೆ ಸ್ವಲ್ಪ ಹಾಳಾಗುತ್ತೆ ಅನ್ನೋ ಚಾನ್ಸಸ್ಸಿಂದ ಆ ರೀತಿ ಮಾಡ್ತಾರೆ. ಆ್ಯಂಡ್ ಕಸ ನೋಡಿ ಎಷ್ಟು ಕೆಳಗಡೆ ತುಂಬಿಕೊಂಡಿದೆ, ಅದೆಲ್ಲ ಹಾಕಿದ್ರೆ ಮಷಿನ್ ಒಳಗೆ ಸಿಕ್ಕಾಕೊಳ್ತಾ ಇತ್ತು. ಸೊ ಹಾಗಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಆರಿಸಿ ಹಾಕ್ತಾರೆ. ಆ್ಯಂಡ್ ಇಲ್ಲಿ ಅಡಿಕೆ ಮೇಲೆ ಹೋಗೋ ಪ್ರೊಸೀಜರ್ ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ. ಒಂದೊಂದೇ ಹೋಗುತ್ತೆ, ಅಕಸ್ಮಾತ್ ಅಲ್ಲಿ 2 ಇದ್ರೂ ಕೂಡ ಮೇಲೋಗೋಷ್ಟೊತ್ತಿಗೆ ಬಿದ್ದು ಹೋಗುತ್ತೆ. ಹೀಗೆ ಮೇಲೋದ ಅಡಿಕೆ ಅಲ್ಲಿ ಬ್ಲೇಡ್ಗೆ ಸಿಕ್ಕಿ ಸುಲ್ದು ಬರುತ್ತೆ. ಅಂದರೆ ಸುಲ್ದಂದ್ರೆ ಇನ್ನು ಭಾರಿ ಕ್ಲೀನ್ ಆಗಲ್ಲ. 3 ಡಿವಿಷನ್ ಇದೆ ನೋಡಿ ಇಲ್ಲಿ. ಒಂದು ಕ್ಲೀನಾಗಿ ಬರುತ್ತೆ ಆಲ್ಮೋಸ್ಟ್, ಇನ್ನೊಂದು ಸ್ವಲ್ಪ ಸಿಪ್ಪೆ ಇರುತ್ತೆ, ಹಾಗೆ ಇನ್ನೊಂದು ಕಸದ ಸಮೇತ ಬರುತ್ತೆ. ಸೊ 3 ಬುಟ್ಟಿ ಇಟ್ಕೊಂಡು ಕೂತಿದ್ದಾರೆ ಇಲ್ಲಿ ನಮ್ಮ ಲೇಬರ್. ಸೊ ಹೀಗೆ ಈ 3 ಬುಟ್ಟಿಲಿ ಲೆಫ್ಟ್ ಸೈಡ್ ಇತ್ತಲ್ಲ ಬುಟ್ಟಿ, ಅದರಲ್ಲಿ ಜಬ್ಬಡಿಕೆ ಕೂಡ ಬರ್ತಾ ಇದೆ. ಅಂದರೆ ಸ್ವಲ್ಪ ಸಿಪ್ಪೆ ಉಳ್ಕೊಂಡಿರೋದನ್ನ ಜಬ್ ಅಂತಾರೆ ನಮ್ಮ ಸೈಡ್. ನೋಡಿ ಬುಟ್ಟಿಲಿ ಸಿಪ್ಪೆ ಉಳ್ಕೊಂಡಿದೆಯಲ್ಲ, ಒಂದೊಂದನ್ನ ಕೈಲೇ ಕಿತ್ಬಿಡ್ಬೋದು, ಬಟ್ ಒಂದೊಂದಕ್ಕೆ ಕತ್ತಿ ಬೇಕಾಗುತ್ತೆ. ಆ್ಯಂಡ್ ಇದೇ ಬುಟ್ಟಿಗೆ 90% ಕ್ಲೀನ್ ಆಗಿರೋ ಅಡಿಕೆನೂ ಬೀಳುತ್ತೆ, ಹಾಗೆ ಇಡೀ ಅಡಿಕೆನೂ ಬೀಳುತ್ತೆ. ನಾ ತೋರಿಸ್ತೀನಿ ಆಮೇಲೆ. ಅವರ ಲೆಫ್ಟ್ ಸೈಡೇ ಇದೆ ಇಡೀ ಕಾಯಿ. ಇಂಡಿಗೆ ತೋರಿಸ್ತಿದ್ದೀನಲ್ಲ, ಇದೆ ಸಣ್ಣ ಮಾರ್ಕ್ ಆಗಿದೆ ಅಷ್ಟೇ ಬ್ಲೇಡಿಂದು, ಏನೂ ಸುಲ್ದಿರಲ್ಲ. ಸೊ ಇದನ್ನು ಮತ್ತೆ ಮಷೀನಿಗೆ ಹಾಕಲಾಗುತ್ತೆ. ಸೊ ಇದಿಷ್ಟು ಲೆಫ್ಟ್ ಸೈಡ್ ಬುಟ್ಟಿ ಕತೆ ಆದರೆ, ಇದು ಸೆಂಟರಿಂದು. ಸೊ ಇದರಲ್ಲಿ ನೋಡಿ 90% ಕ್ಲೀನಾಗಿ ಬರ್ತಿದೆ. ಒಂದು ತೊಟ್ಟು ಉಳ್ಕೊಂಡಿದೆ ಅಷ್ಟೇ, ಅದನ್ನು ಕೈಲೇ ಕಿತ್ಬಿಡ್ಬೋದು, ಅಷ್ಟು ಸ್ಮೂತಾಗಿರುತ್ತೆ. ಆ್ಯಂಡ್ ಲಾಸ್ಟ್ ರೈಟ್ ಒಂದು ಡಿವಿಷನ್ ಇದೆ ಅಂತ ಹೇಳಿದ್ನಲ್ಲ, ಈಗ ತೋರಿಸ್ತಿದ್ದೀನಲ್ಲ. ಸೊ ಈ ಜಾಗದಿಂದ
ಬೀಳೋದು ಈ ರೀತಿ ಕಸ ಕಡ್ಡಿಯಿಂದ ತುಂಬಿಕೊಂಡಿದೆ ಆ್ಯಂಡ್ ಅಡಿಕೆ ಕೂಡ ಬೀಳುತ್ತೆ. ಸೊ ಅದನ್ನು ಕೂಡ ಆರಿಸ್ಬೇಕಾಗುತ್ತೆ. ಹೀಗೆ ಕೊನೆಗೆ ಬುಟ್ಟಿ ತುಂಬಿದ ಮೇಲೆ ಒಂದು ಬ್ಯಾಗಿಗೆ ಹಾಕ್ಕೊಡ್ತಾರೆ. ಸೊ ಸಂಜೆ ಅಡಿಕೆ ಸುಲಿಯೋದಕ್ಕೆ ಅಥವಾ ಅಡಿಕೆ ಕ್ಲೀನ್ ಮಾಡೋದಕ್ಕೆ ಬರ್ತಾರಲ್ಲ, ಅವರಿಗೆ ಒಂದು ಬ್ಯಾಗ್ ಜಬ್ಬಿನ ಅಡಿಕೆ ಹಾಗೆ ಒಂದು ಬ್ಯಾಗ್ 90% ಕ್ಲೀನ್ ಆಗಿದ್ದ ಅಡಿಕೆನ ಕೊಡ್ತಾರೆ. ಸೊ ಇದಿಷ್ಟು ಅಡಿಕೆ ಸುಲಿಯೋ ಪ್ರೊಸೀಜರ್ ಆಯಿತು. ಆ್ಯಂಡ್ ಅಡಿಕೆ ಸುಲಿದಾಯಿತು, ಅದನ್ನು ಕ್ಲೀನ್ ಮಾಡೋ ಆಯಿತು ರಾತ್ರಿ. ಅದಾದ ನೆಕ್ಸ್ಟ್ ಪ್ರೊಸೀಜರ್ ಏನು ಹೇಳಿ? ಎಸ್, ಯು ಆರ್ ರೈಟ್, ಅಡಿಕೆ ಬೇಯಿಸೋದು. ಇಲ್ಲಿ ಅಡಿಕೆ ಚೊಗುರು ತುಂಬಿರುವಂತಹ ಹಂಡೆಗೆ ಅಡಿಕೆ ಹಾಕ್ತಾ ಇದ್ದಾರೆ. ಬಟ್ ಇದನ್ನು ಹಂಡೆ ಅನ್ನೋದಿಲ್ಲ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ದೋಣಿ ಅಂತಾರೆ ಅಂತ ಹೇಳ್ತಾ ಇದ್ರು ಪ್ರದೀಪ್. ಏನೋ ಒಂದು ಅಡಿಕೆ ಬೇಯಿಸೋದು ಅಷ್ಟೇ ಅಲ್ವಾ. ಸೊ ಅದಕ್ಕೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಅದು ಫುಲ್ ಕವರ್ ಆಗೋಷ್ಟು ಮಟ್ಟಿಗೆ ಅಡಿಕೆ ಹಾಕ್ತಾರೆ. ಆ್ಯಂಡ್ ಹಂಡೆಗೆ ಹಿಡಿಯೋಷ್ಟು ಅಡಿಕೆ ಹಾಕಿದ್ಮೇಲೆ ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡಿಬಿಡ್ತಾರೆ. ಆ್ಯಂಡ್ ಇದ್ರ ಮಧ್ಯ ನಮ್ಮ ಅಡಿಕೆ ಬೇಯಿಸೋದಕ್ಕೆ ಉಪಯೋಗಿಸುವಂತಹ ಒಲೆ ಬಗ್ಗೆ ನಾನು ಹಳೆ ವ್ಲಾಗಲ್ಲಿ ಹೇಳಿದ್ದೆ. ಎಸ್, ಇದು ಸಿಪ್ಪೆ ಒಲೆ. ಸಿಪ್ಪೆನ ಹಾಕಿ ಬೆಂಕಿ ಹಾಕುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಸೊ ನಾವು ಹಳೆ ಅಡಿಕೆ ಸಿಪ್ಪೆನ ಒಣಗಿಸಿಟ್ಕೊಂಡಿರ್ತೀವಿ, ಅದನ್ನು ಹಾಕಿ ನಾವು ಬೆಂಕಿ ಹಾಕ್ತೀವಿ. ಆ್ಯಂಡ್ ಸೌದೆಗೆ ಕಂಪೇರ್ ಮಾಡಿದ್ರೆ ಇದು ಸಿಕ್ಕಾಪಟ್ಟೆ ಹಿಡಿದೆ. ಸೊ ಬೇಗ ಬೆಂದು ಬರುತ್ತೆ ಅಡಿಕೆ. ಇದರಿಂದ ಟೈಮ್ ಉಳಿತಾಯ ಆಗೋದ್ರ ಜೊತೆಗೆ ಸೌದೆ ಖರ್ಚು ಇಲ್ಲ. ಏನಂತೀರಾ? ಹೇಗೆ ಗೊತ್ತಾಗುತ್ತೆ? ಕೆಂಪಾಗಿದೆ. ಮತ್ತು ಅದು ಅಡಿಕೆಯಲ್ಲಿ ಕಣ್ಣಿದೆಯಲ್ಲ, ಅದೆಲ್ಲ ಬಿಟ್ಟಾಗುತ್ತೆ. ಏನು ಅಡಿಕೆ ಬಿಳಿ ಬಿಳಿ ಇದಿರುತ್ತಲ್ಲ, ಅದೆಲ್ಲ ಬಿಡುತ್ತೆ. ಓ, ಇದರಲ್ಲಿ ಇದೆಯಲ್ಲ ಅಂದ್ರೆ ಇದು ಬಿಡು. ಇರುತ್ತೆ, ಏನು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಅಡಿಕೆ ಹಾಕಿದ್ಮೇಲೆ 20 ನಿಮಿಷದಲ್ಲೇ ಬೆಂದಂಗೆ ಬೆಂದ್ಬಿಡ್ತು. ಆ್ಯಂಡ್ ನಾನು ಕೇಳ್ತಿದ್ದೆ ಪ್ರದೀಪ್ಗೆ, ನಿಮಗೆ ಹೇಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಆ್ಯಂಡ್ ಅದಕ್ಕೆ ಅವ್ರು ಹೇಳಿದ್ರು, ಅದರಲ್ಲಿ ಬಿಳಿ ಕಣ್ಣು ಥರ ಇರುತ್ತೆ ಅಡಿಕೆ ಮೇಲ್ಗಡೆ, ಸೊ ಅದು ಬಿಟ್ಟು ಹೊರಗೆ ಬಂದರೆ ಬೆಂತು ಅಂತ ಲೆಕ್ಕ ಅಂತ ಹೇಳಿದ್ರು. ಆ್ಯಂಡ್ ಇಷ್ಟು ವರ್ಷ ಆದರೂ ಅದು ನಂಗೆ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು. ಆ್ಯಂಡ್ ಅಡಿಕೆ ಕಂಪ್ಲೀಟಾಗಿ ಬೆಂದಾದ್ಮೇಲೆ ಅದನ್ನು ತೋಡಿ ಒಂದು ಬುಟ್ಟಿಗೆ ಹಾಕ್ತಾರೆ. ನಮ್ಮ ಲೇಬರರ್ ಅದನ್ನು ತೊಗೊಂಡು ಹೋಗಿ ಈವನ್ ಆಗಿ ಸ್ಪ್ರೆಡ್ ಮಾಡಿಬಿಡ್ತಾರೆ. ಆ್ಯಂಡ್ ಈ ರೀತಿ ಸ್ಪ್ರೆಡ್ ಮಾಡೋದಕ್ಕೆ ನಮ್ಮ ಮಲೆನಾಡು ಭಾಷೆಯಲ್ಲಿ ಅಡಿಕೆ ಹರಗೋದು ಅಂತಾರೆ. ಆ್ಯಂಡ್ ಈ ಅಡಿಕೆ ಒಣಗೋದಕ್ಕೆ 5 ರಿಂದ 6 ಬಿಸಿಲು ಬೇಕಾಗುತ್ತೆ. ಅದು ಪ್ರಾಪರಾಗಿ ಕರೆಕ್ಟಾಗಿ ಬಿಸಿಲು ಬಂದರೆ ಮಾತ್ರ. ಈ ರೀತಿ ಮೋಡ ಕಟ್ಟೋದು, ಸಣ್ಣ ಸಣ್ಣ ಮಳೆ ಹನಿ ಹಾಕೋದು, ಈ ರೀತಿ ಎಲ್ಲ ಆಗಿಬಿಟ್ರೆ ಆಲ್ಮೋಸ್ಟ್ 8 ರಿಂದ 9 ಬಿಸಿಲು ಬೇಕಾಗ್ಬೋದು. ಆ್ಯಂಡ್ ಇದರೊಂದಿಗೆ ಈ ವರ್ಷದ ಫಸ್ಟ್ ಕೊಯ್ಲು ಆಗೇ ಹೋಯಿತು. ಎಷ್ಟು ಬೇಗ ಆಯಿತು ಅಂದರೆ, ಲಾಸ್ಟ್ ಇಯರ್ ಎಲ್ಲ ಫಸ್ಟ್ ಕೊಯ್ಲು ಕಂಪ್ಲೀಟ್ ಆಗೋಕ್ಕೆ ಮಿನಿಮಮ್ ಅಂದರೆ 15 ಡೇಸ್ ಬೇಕಾಗಿತ್ತು. ಬಟ್ ಈ ಸರಿ 7 ದಿನಕ್ಕೆ ಮುಗಿದು ಹೋಗಿದೆ. ಅಂದರೆ ಯಾವ ರೇಂಜಿಗೆ ಅಡಿಕೆ ಹಾಳಾಗಿದೆ ತೋಟದಲ್ಲಿ ಅಂತ ನೀವೇ ಗೆಸ್ ಮಾಡಿ. ಸಿಕ್ಕಾಪಟ್ಟೆ ಗಾಳಿ ಮಳೆಯಿಂದ 20 ರಿಂದ 25 ಮರ ಬಿದ್ದೋಯ್ತು. ಅದ್ರ ಜೊತೆಗೆ ಸಿಡ್ಲು ಬೇರೆ ಒಂದು ಜಾಗದಲ್ಲಿ ಹೊಡಿತು ನಮ್ಮ ತೋಟದಲ್ಲಿ. ಸೊ 30 ಮರ ಅಟ್ ಎ ಟೈಮ್ ಹಾಳಾಯಿತು, ಅಂದರೆ ಸಿಡ್ಲಿಗೆ ಸತ್ತು ಹೋಯಿತು. ಹಾಗಾಗಿ ಈ ಬಾರಿ ನಮ್ಮ ತೋಟದ 50 to 60% ಅಡಿಕೆ ನಮ್ಮ ಕೈಗೆ ಸಿಗಲಿಲ್ಲ. ಚೊಗ್ರನ್ನ ಹಂಡೆಯಲ್ಲೇ ಬಿಟ್ರೆ ಏನಾಗುತ್ತೆ? ಅದನ್ನ ಯಾಕೆ ಇದಕ್ಕೆ ಹಾಕ್ತಿದ್ದೀರಾ? ಮಧ್ಯೆ ಸಾಟಿ ಬೇಸಕ್ಕಾಗಲ್ಲ, ಕೆನೆ ಕಟ್ಟುತ್ತೆ. ಇದ್ರಲ್ಲಾರು ಕೆನೆ ಕಟ್ಟಲ್ವಾ? ಇದ್ರಲ್ಲಾರು ಕೆನೆ ಕಟ್ಟಲ್ವಾ? ಕೆನೆ ಕಟ್ಟಿ ತೆಗೆದು ಹಂಡಿಗೆ ಹಾಕ್ತಾರೆ. ಅಡಿಕೆ ಹಾಕಿ ಹಾಂ, ಚೊಗರು ಹಾಕಿ ಅದ್ರ ಮೇಲೆ ಕೆನೆ ಇದ್ದಲ್ಲ, ಹಾಂ, ಇದು ಕುದಿತಿ ಕಟ್ಟಾಗಿ ಮತ್ತೆ ನಾಳೆ ಇದರಿಂದ ತೆಗೆದು ಮತ್ತೆ ಅದಕ್ಕೆ ಹಾಕಬೇಕು ಬೇಸಷ್ಟೇ. ಅಡಿಕೆ ಎಲ್ಲ ಹಾಕಿ ಚೊಗರು ಹಾಕಿ ಮತ್ತೆ ಇದೊಂದು ನನಗೂ ಗೊತ್ತಿರಲಿಲ್ಲ, ಯಾವುದು ಈ ವಿಷಯ ಯಾಕೆ ತೆಗಿಬೇಕು ಅಂತ. ಅದರಲ್ಲೇ ಇದ್ಬಿಟ್ರೆ ಮತ್ತೆ ಮತ್ತೆ ಇದಕ್ಕೆ ಅಡಿಕೆ ಹಾಕ್ಬೋದಲ್ಲ ಅಂತ. ಎಸ್, ಅಡಿಕೆ ಉಳ್ಕೊಳ್ಳುತ್ತೆ ಅಲ್ಲ, ಅಡಿಕೆ ಉಳ್ಕೊಳ್ಳುತ್ತೆ. ನಿಧಾನ ಹಿಂಗೆ ಪೂರ್ತಿ ಹಾಕೋದ್ರಿಂದ ಇಲ್ಲಿ ಅಡಿಕೆ ಸಿಗುತ್ತೆ. ಎಷ್ಟು ಅಡಿಕೆ ಇದಕ್ಕಿಷ್ಟು ತೋಡಿ ತೆಗೆದು ಸಿಕ್ಕಿದಲ್ಲ, ತೋಡ್ದಾಗ ತೆಗ್ದಾಗ ಸಿಕ್ಕಿದ್ದ. ಅದಕ್ಕೆ ಹಾಂ, ಈ ಸಣ್ಣ ಪುಟ್ಟದ್ದು ನನಗೂ ಗೊತ್ತಿರಲಿಲ್ಲ. ಒಂದೇ ಕೊಡ್ಪಾನ ನೀರಾ? ನಾಳೆಗೆ ಚೊಗುರು ತೆಳುವಾಗಲ್ವಾ ಇದು? ಇದೇ ನೀರಿಗೆ ಅಡಿಕೆ ಹಾಕೋದಲ್ವಾ? ಅದೇ ಅಂಡ್ ಆಲ್ಸೋ ಅಲ್ಲೇನೋ ಕೆನೆ ಕಟ್ಟುತ್ತೆ, ಸುಮಾರು ರೀಸನ್ ಇದೆ. ಜಗವೇ ಗೆಳತಿಯೇ, ಆಗ್ಲೇ ಹೇಳಿದ್ರಲ್ಲ ಅಡಿಕೆ ಕಣ್ಣು ಎಷ್ಟಿದೆ, ಒಳ್ಳೆ ಮೆಣಸಿನ್ಕಾಯಿ ಬೀಜದ ಥರ. ಯಾವ್ದ್ರಲ್ಲಿದೆ? ಓ, ಇದ್ರಲ್ಲೂ ಇದೆ. ಎಸ್, ಯು ಕ್ಯಾನ್ ಗೋ. ಆಯ್ತು, ಅಡಿಕೆ ಬೇಯಿಸೋಕತ್ತೆ ಇವತ್ತಿಗೆ ಮುಗೀತು. 2 ಗಂಟೆ ಬೇಯಿಸಿದ್ರಲ್ಲ? ಓಕೆ. ಆ್ಯಂಡ್ ಇದಿಷ್ಟು ನಮ್ಮ ಮಲೆನಾಡು ಸೈಡ್ ಆಗುವಂತಹ ಅಡಿಕೆ ಕೊಯ್ಲಿನ ಬಗ್ಗೆ ಆಯಿತು. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆದರೆ ನಿಮ್ಮ ಲೈಕ್, ಶೇರ್, ಕಾಮೆಂಟ್ ಇರಲಿ.
ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯದಲ್ಲಿ ಅಂತ ಹೇಳ್ತಾ ಈಗ ನಾನು ಹೊರಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿ ಯು ಸೂನ್ ಬಾಯ್.